ಇವತ್ತು ಟ್ರೆಂಡಿ ಬ್ಲೌಸಿನ ಡಿಸೈನ್ ಅಂದ್ರೆ ಬ್ಯಾಕ್ ನೆಕ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಮತ್ತು ಮಾರ್ಕ್ ಹಾಕೋದನ್ನು ಹೇಳ್ಕೊಡ್ತೀನಿ. ಭಾಳ ಅಂದ್ರೆ ಭಾಳ ಮಸ್ತಾಗಿದೆ ಬ್ಲೌಸ್. ಇವತ್ತು ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡಿರೋದು 33 ಸೈಜಿಂದ ಬ್ಲೌಸ್ ಅದ ಇದು. ಸೊ ಲೆಂತ್ ಬಂದು 13 ಸೈಜ್ ಅಂದ್ರೆ 13 ಸೈಜಿಂದ ಲೆಂತ್ ಬರ್ತದೆ ಬ್ಲೌಸಿಂದ. ಸ್ವಲ್ಪ ಶಾರ್ಟ್ ಅದಾರವರು, ಬಟ್ ಭಾಳ ಅಂದ್ರೆ ಭಾಳ ಚೆಂದಾಗಿದೆ ಬ್ಲೌಸ್, ಭಾಳ ಇಷ್ಟಪಟ್ಟರು ಅವರು. ಸೊ ಹಾಗಾಗಿ ನಾ ಈ ಒಂದು ವಿಡಿಯೋನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಕೆಳಗಡೆ ಈ ರೀತಿ ಸ್ವಲ್ಪ ಪರ್ಲ್ಸ್ನ ಹಾಕೀನಿ. ನೋಡ್ರಿ, ಸ್ಲೀವ್ಸ್ ಮಾತ್ರ ಫುಲ್ ಗ್ರ್ಯಾಂಡ್ ಇತ್ತು, ಎಂಬ್ರಾಯ್ಡ್ರಿ ಇತ್ತು. ಕಟಿಂಗ ನೋಡೋಣ ಅಂತ ಬರ್ರಿ. ಜಸ್ಟ್ ಏನಂದ್ರೆ ಸ್ವಲ್ಪ ಇಲ್ಲಿ ಕ್ರಾಸ್ ಆಗ್ಯದ ಬಟ್ಟೆ, ಮಾರ್ಕ್ ಹಾಕೊಳಕತ್ತೀನಿ. ನಿಮ್ಗೆ ಬೇಕಂತಂದ್ರೆ ಇದು ಒಂದು ಕಟಿಂಗ್ನು ತೋರಿಸಿರ್ತೀನಿ. 6.5 ನಾನು ಶೋಲ್ಡ್ರನ್ನ ತೊಗೊಂಡಿನಿ, 3.5 ನೆಕ್ ಬರ್ತದೆ. ಸೊ ಈ ಒಂದು ಕಟಿಂಗ್ ಏನಪ್ಪ ಅಂತಂದ್ರೆ 33 ಸೈಜಿಂದ ಬರ್ತದೆ ಬೋಟ್ ನೆಕ್. ಬ್ಯಾಕ್ ಸೈಡು ಮತ್ತು ಫ್ರಂಟು ಹೆಂಗಂದ್ರೆ ಡೀಪ್ ಬರ್ತದೆ. ಇವಾಗ ಯಾರಾದರೂ ನಿಮಗೆ ಕೇಳಿದ್ರು ಫ್ರಂಟ್ ನಮ್ಗೆ ಡೀಪ್ ಬೇಕು ಅಂತ ಅನ್ನೋರಿಗೆ ಬೆಸ್ಟ್ ವಿಡಿಯೋ. ಆರ್ ಮೋಲ್ಡನ್ನು 7 ತೊಗೊಂಡಿನಿ. ಹಂಗೆ ನೆಕ್ ಲೆಂತ್ ಅಂದರೆ ನಾನು 3.5 ತೊಗೊಂಡಿನಿ ಬ್ಯಾಕ್ ಸೈಡಿಂದ. ಇದು ನಾನು ಇವಾಗ ಕಟ್ ಮಾಡ್ಲಿಕ್ಕತ್ತಿರೋದು ಇಲ್ಲಿ ನೋಡ್ಲಿಕ್ಕತ್ತಿರಲ್ಲ, 3.5 ಡೀಪನ್ನು ತೊಗೊಂಡಿನಿ ಬ್ಯಾಕ್ ಸೈಡಿಂದ. ಯಾಕಂದರೆ ಡಿಸೈನ್ ಬರ್ತದೆ ಮತ್ತು ಕೆಳಗಡೆ, ಹಾಗಾಗಿ ನೀವು ಬೇಕಿದ್ದರೆ 3 ತೊಗೋಬೋದು. ಭಾಳ ಡೀಪ್ ಬೇಡ ನೆಕ್ಕು ಅಂತನೋರಿಗೆ. ಈಗ ನೆಕ್ಸ್ಟ್ ನಾವು ಚೆಸ್ಟ್ ಸೈಜನ್ನು ತೊಗೊಳ್ಳೋಣ. 8.5 ತೊಗೊಳಕತ್ತೀನಿ. ಯಾಕಂದರೆ 33 4 ಭಾಗ ಮಾಡಿದಾಗ 8.5 ಆಗ್ತದೆ. ಸೊ 2 ಇಂಚಷ್ಟು ನಾವು ಜಾಸ್ತಿ ಮಾರ್ಕನ್ನು ತೊಗೊಳ್ಳೋಣ. ಈಗ ಫಿಟ್ಟಿಂಗೋಸ್ಕರ ಒಂದು ಅರ್ಧ ಇಂಚು ಡೌನಲ್ಲಿಗೆ ನಾವು ಇಳಿಸ್ಕೊಳ್ಳೋಣ. ಸೊ ಬ್ಯಾಕಲ್ಲ ನಾನು 13 ತೊಗೊಂಡಿದ್ದೀನಿ. ಸೊ 14 ತೊಗೊಂಡಿದ್ದೀನಿ. ಬ್ಯಾಕ್ ಲೆಂತ್ ಫುಲ್ಲು 14 ಬಂದದ. ಸೊ ಅವ್ರ ಹೈಟನ್ನು ನೋಡಿಕೊಂಡು ನೀವು ತೊಗೋರಿ. ನಡದ ಸೈಜ್ 7.5 ಬರ್ತದೆ ಅವ್ರದ್ದು. ಸೊ 7.5 ನಾನಿಲ್ಲಿ ಮಾರ್ಕ್ ಮಾಡ್ಕೊಳಕತ್ತೀನಿ. ಕರೆಕ್ಟಾಗಿ ನೀವು ಸ್ಕಿಪ್ ಮಾಡ್ದೆ ನೋಡಿರಿ ವಿಡಿಯೋನ. ಈಗ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ, ನಾನು ಡೈರೆಕ್ಟಾಗಿನ ಹಾಕ್ಲಿಕ್ಕತ್ತಿದ್ದೆ, ಬಟ್ ಡೈರೆಕ್ಟಾಗಿ ಹಾಕಿದರೆ ನಿಮ್ಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಒಂದು 3 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. 3 ಇಂಚಿಂದ ಸೊ ಸ್ಕ್ವೇರ್ ಬಾಕ್ಸನ್ನು ಹಾಕ್ಕೊರಿ. ಸೇಮ್ 3 ಇಂಚಿನ ಒಂದು ಬಾಕ್ಸ್ ಆಗ್ತದೆ ಇಲ್ಲಿ. ಇವಾಗ ನೀವು ಆ ಒಂದು ಏನಾದರೂ ಡಿಸೈನ್ನ ಮಾರ್ಕ್ ಹಾಕ್ಕೊಳ್ಳಿಕ್ಕೆ ಈಸಿ ಆಗ್ತದೆ ನಿಮ್ಗೆ. ಈ ಭಾಳ ಅಂದ್ರೆ ಭಾಳ ಈಸಿ, ಹಂಗೆ ಯೂನಿಕ್ ಟ್ರೆಂಡ್ ಒಳಗಿರೋವಂಥ ಡಿಸೈನ್ ಬ್ಲೌಸ್ ಇದು. ಈಗ ಇಲ್ಲಿ ಒಂದು ಜಸ್ಟ್ ಒಂದು ಪಾಯಿಂಟ್ ಹಾಕೋತೀನಿ. ಇಲ್ಲೊಂದು ಪಾಯಿಂಟ್ ಹಾಕ್ಕೊಂಡು ಸ್ವಲ್ಪ ಕರ್ವ್ನಾಗ ತೊಗೊಳ್ಳೋಣಂತ. ನೋಡಿದ್ರಲ್ಲ ಎಷ್ಟು ಚಂದ ಬಂತು ಡಿಸೈನು. ಇದು ನಾನು ಜಸ್ಟ್ ಈಗ ಲೈನಿಂಗ್ ಮೇಲೆ ಹಾಕೊಳಕತ್ತೀನಿ. ಇನ್ನು ಬ್ಲೌಸಿಗೆ ನಾನು ಕಟ್ಟಿಂಗ್ ಮಾಡ್ಕೊಂಡಿಲ್ಲ ಬ್ಲೌಸ್ ಪೀಸ್ನ. ನೆಕ್ದು ಸೊ ರೌಂಡ್ ಬಂತು. ಹಿಂಗೆ ನಾವು ಕ್ಯಾನ್ವಾಸ್ನ ಈಗ ಅಟ್ಯಾಚ್ ಕೊಡೋಣಂತ. ಇದಕ್ಕೆ ನಾವು ಜಾಸ್ತಿ ಬೋಟ್ ನೆಕ್ಕನ್ನು ಹಾಕಿಲ್ಲ. ನಾನು ಬ್ಯಾಕ್ನು ಸಹಿತ ಫುಲ್ ರೌಂಡ್ ನೆಕ್ಕನ್ನು ಹಾಕೀನಿ. ಬಟ್ ಆಲ್ಮೋಸ್ಟ್ ಆಗಿ ಇದು ಬೋಟ್ ನೆಕ್ ಫುಲ್ ಡೀಪಾಗಿ ಬೇಡ ಅಂತ ಹೇಳಿದ್ರು ಅವರು. ಹಾಗಾಗಿ ಈ ರೀತಿ ಒಂದು ಡಿಸೈನನ್ನು ನಾನು ಮಾಡಿರೋದು. ಸ್ವಲ್ಪ ನಾವು ಟರ್ನ್ ಮಾಡ್ಕೊಳ್ಳಿಕ್ಕೋಸ್ಕರ ಮಾರ್ಕನ್ನು ಕಟಿಂಗ್ ಮಾಡಿಕೊಂಡು ಹಾಕೋಣ. ಈಗ ಟರ್ನಿಂಗಿಗೆ ಈ ರೀತಿ ಟರ್ನ ಮಾಡಿಕೊಂಡು ಮೇಲೊಂದು ಸ್ಟಿಚ್ ಹಾಕೋತೀನಿ ನಾನು. ನಿಮ್ಗೆ ಇಲ್ಲಿ ಏನಾದರೂ ಕ್ಯಾನ್ವಾಸ್ ಬೇಡ ಅಂತಂದ್ರೂ ಬಿಡ್ಬೋದು. ಪೈಪಿಂಗ್ ಬೇಕು ಅಂತ ಪೈಪಿಂಗ್ ಮಾಡ್ಕೋರಿ. ಇವರು ಪೈಪಿಂಗ್ ಎಲ್ಲ ಏನೂ ಬೇಡ, ಫಿನಿಶಿಂಗ್ ಅಷ್ಟು ಚಲೋ ಬಂದರೆ ಸಾಕು ಅಂತ ಹೇಳಾರ. ಸೊ ರೌಂಡನ್ನು ಇಟ್ಟಿನಿ ನಾನಿಲ್ಲಿ. ನೀವು ಈ ಒಂದು ಬ್ಲೌಸ್ನ ಲೆಹೆಂಗಾಕ್ಕೂ ಸ್ಟಿಚ್ ಮಾಡ್ಕೋಬೋದು. ಸಿಕ್ಕಾಪಟ್ಟೆ ಹೈ ಲುಕ್ ಕೊಡ್ತದೆ. ಈಗ ಬರ್ರಿ ಮೇನ್ ಏನಂದ್ರೆ ನಿಮ್ಗೆ ಡೈರೆಕ್ಟಾಗಿನ ಹಾಕೋ ತೋರಿಸ್ತೀನಿ. ಒಂದು ಮಾರ್ಕನ್ನು ಹಾಕೋರಿ ಬ್ಲೌಸ್ ಮೇಲೆ. ಸ್ವಲ್ಪ ಅದನ್ನ ಬಡಿದ್ರಿ ಅಂದರೆ ಆ ಒಂದು ಮಾರ್ಕ್ ಇದೆ ಮೇಲೆ ಮೂಡಿಬಿಡ್ತದೆ. ಅದನ್ನು ಮಾರ್ಕ್ ಹಾಕೋರಿ. ಹಿಂಗೆ ಇದನ್ನು ಅದ್ರ ಮೇಲೆ ಇಡ್ರಿ. ಯಾಕಂದ್ರೆ ನಾವು ಲೈನಿಂಗ್ ಮೇಲೆ ಹಾಕಿರೋದ್ರಿಂದ ಸೊ ಮಾರ್ಕ್ ನಮ್ಗೆ ಕಾಣಿಸೋದಿಲ್ಲ. ಹಿಂಗೆ ಹಾಕ್ಕೊಂಡು ಒಂದು ಸೆಂಟ್ರೊಳಗೆ ಮಾರ್ಕ್ ಹಾಕೋರಿ. ನಿಮ್ಗೆ ಅಟ್ಯಾಚ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಒಂದು ಕೆಳಗಡೆ ಒಂದು ಏನಾದರೂ ಪಿನ್ನಿಗೆ ಏನಾದರೂ ಅಟ್ಯಾಚ್ ಮಾಡ್ಕೊಂಡು ಮೇಲೆ 1 ಇಂಚ್ ಬಿಟ್ಟು ನೀವು ಜಾಯಿಂಟ್ನ ಮಾಡ್ಕೋಬೇಕಾಗ್ತದೆ. ಮೇಲ್ಗಡೆ 1 ಇಂಚ್ ಬಿಡೋದನ್ನು ಮರ್ಯಾಕೆ ಮಾತ್ರ ಹೋಗಬೇಡ್ರಿ, ಬಿಡಲೇಬೇಕು 1 ಇಂಚು. ಇಲ್ಲ ನೀವು ಫುಲ್ ಪ್ಯಾಕ್ ಮಾಡ್ತೀರಿ ಅಂತಂದ್ರೂ ಪರವಾಗಿಲ್ಲ. ಟರ್ನಿಂಗ್ ತೊಗೊಳ್ಳುವಾಗ ಭಾಳ ಹುಷಾರಾಗಿ ಟರ್ನಿಂಗನ್ನು ತೊಗೋರಿ. ಇಲ್ಲ ನೀವು ಇಲ್ಲಿ ಪೈಪಿಂಗ್ ಮಾಡ್ತೀನಿ ಅಂದರೆ ಪೈಪಿಂಗನ್ನು ಮಾಡ್ಬೋದು, ಭಾಳ ಚಂದ ಕಾಣಿಸ್ತದೆ. ಟರ್ನಿಂಗ್ ತೊಗೊಳ್ಬೇಕಾದ್ರೆ ಮಾತ್ರ ಭಾಳ ಹುಷಾರಾಗಿ ತೊಗೋಬೇಕು. ಕರೆಕ್ಟಾಗಿ ನೋಡ್ಕೊಂಡು ಈಗ ಒಂದೇ ಸೈಜ್ ಒಳಗನ್ನ ಕಟ್ ಮಾಡಿಬಿಟ್ರೆ ಹೋಗ್ತದೆ. ಈಗ ನೋಡಿರಿ ಕಟ್ಟಿಂಗ್ ಅಂತೂ ಆಯಿತು. ಜಸ್ಟ್ ಏನಂದ್ರೆ ಕಾರ್ನರ್ಗೆ ಈ ರೀತಿ ಕಟ್ ಮಾಡ್ಕೊಂಡ್ವಿ ಅಂದರೆ ನಮ್ಗೆ ಟರ್ನ್ ಮಾಡಲಿಕ್ಕೆ ಈಸಿ ಆಗ್ತದೆ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಇನ್ನು ಬರುವಂಥ ವಿಡಿಯೋಸು ನಿಮಗೆ ಬಂದು ತಲುಪಬೇಕು ಫಸ್ಟ್ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡ್ರಿ. ಹಂಗೆ ಹೆಚ್ಚು ಜನಕ್ಕೆ ಶೇರನ್ನು ಮಾಡಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ.
ಟರ್ನ ಮಾಡಿಕೊಂಡು ನಾನು ಮೇಲ್ಗಡೆ ಒಂದು ಸ್ಟಿಚ್ನ ಹಾಕ್ಕೊಳತ್ತೇನೆ. ನಿಮ್ಗೆ ಬೇಡ ಅಂತಂದರೆ ಇದಕ್ಕೆ ಪೈಪಿಂಗ್ನು ಸಹ ನೀವು ಮಾಡ್ಕೋಬೋದು. ಅಂದರೆ ಕಾಂಟ್ರಾಸ್ಟ್ ಕಲರಲ್ಲಿ ನೀವು ಇದಕ್ಕೆ ಪೈಪಿಂಗ್ ಹಾಕ್ಕೋಬೋದು. ನೋಡಿದಿಲ್ಲ ಎಷ್ಟು ಚೆಂದಾಗ್ಯದ, ಮಸ್ತಾಗ್ಯದ. ಆ್ಯಕ್ಚುಲಿ ಏನಂದ್ರೆ ನೀವು ಈ ಒಂದು ಡಿಸೈನ್ ರೇಷ್ಮೆ ಸೀರೆಗಾಗಿರ್ಬೋದು, ವರ್ಕ್ ಸಾರಿ ಏನಂದ್ರೆ ವರ್ಕ್ ಅಂದರೆ ಇವಾಗ ಬ್ಲೌಸದ್ದು ಸ್ಲೀವ್ ಸಿಕ್ಕಾಪಟ್ಟೆ ಹೆವಿ ಇರ್ತದೆ ಅಂಥವ್ರಿಗೆ ಮತ್ತು ಭಾಳ ಚೆಂದ ಆಗ್ತದೆ. ಫ್ರಂಟ್ ಡೀಪ್ದು ತೋರಿಸ್ಲಿಕ್ಕತ್ತೇನೆ. ಸೇಮ್ ಅದ ಒಂದು ಬಟ್ಟೆ ಇಟ್ಕೊಂಡು ಅದ್ರ ಮೇಲೆ ಮಾರ್ಕ್ ಹಾಕ್ಕೊಳತ್ತೇನೆ ನಾನು. ಸೇಮ್ ಹೆಂಗಿರ್ತದೆ ಹಂಗೆ ಹಾಕ್ಕೊಂಡು ನಾನಿಲ್ಲಿ ಶೋಲ್ಡರ್ ಮಾತ್ರ ಸೇಮ್ 3.5 ತೊಗೊಂಡಿನಿ. ಫ್ರಂಟಿಗೆ ಸ್ವಲ್ಪ ಒಂದು ಅರ್ಧ ಇಂಚು ಜಾಸ್ತಿನ ತೊಗೋತೀನಿ ನಾನು. ಫ್ರಂಟು ನೆಕ್ಕನ್ನು ನಾನಿಲ್ಲಿ 6ಗೆ ತೊಗೊಳಕತ್ತೀನಿ. 6 ಇಂಚಸ್ ಸಾಕಾಗ್ತದೆ. ಇದನ್ನ ರೌಂಡ್ ಶೇಪಾಗಿ ತಗೋರಿ ನೀವು. ಆರ್ಮ್ ಹೋಲ್ಡ್ ಸೇಮ್ 7 ಇಂಚಿಗೆ ತೊಗೋರಿ. ಸ್ವಲ್ಪ ಒಳಗಡೆ ಒಂದು ಅರ್ಧ ಇಂಚ್ ಒಳಗಡೆ ಡೀಪಾಗಿ ಕಟ್ ಮಾಡ್ಕೊರಿ. ಸೊ ಫ್ರಂಟೂ ಆಗಿ ಹೋಗ್ತದೆ. ನೋಡಿದ್ರಲ್ಲ ಎಷ್ಟು ಮಸ್ತಾಗಿ ಬಂದೈತಿ, ಅಷ್ಟು ಚಂದ. ಇವಾಗ ನೋಡ್ರಿ ಸ್ಲೀವ್ಸು ಭಾಳ ಚಂದ ವರ್ಕ್ ಇತ್ತು, ಹಾಗಾಗಿ ಫುಲ್ ಗ್ರ್ಯಾಂಡಾಗಿ ಕಾಣಿಸ್ತದೆ. ಬಟ್ ಬ್ಯಾಕ್ ಫುಲ್ ಪ್ಲೇನ್ ಅದ ಅಂತಂದಿದ್ದಕ್ಕೆ ನಾನು ಹಿಂಗೆ ವರ್ಕ್ ಮಾಡಿದೆ. ಸ್ವಲ್ಪ ನಾನಿಲ್ಲಿ ಪರ್ಲ್ಸ್ನ ಕೂಡ ಇಲ್ಲ ಟಚ್ ಮಾಡೀನಿ. ನೋಡ್ಬೋದು. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಸೂಪರಾಗಿರೋ ವಿಡಿಯೋನ ನಾನು ನಿಮಗೋಸ್ಕರ ತೊಗೊಂಡು ಬಂದೇ ಬರ್ತಾ ಇರ್ತೀನಿ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸ್ರಿ, ನಾನು ತಿಳಿಸೋದಕ್ಕೆ ಹೆಲ್ಪ್ ಮಾಡ್ತೀನಿ. ಕೆಳಗಡೆ ಈ ರೀತಿ ನಾನು ಸ್ವಲ್ಪ ಪರ್ಲ್ಸ್ನ ಹಾಕಿದೆ. ಸೊ ನೋಡಿದ್ರಲ್ಲ ಎಷ್ಟು ಮಸ್ತ್ ಆಗ್ಯದ. ರೆಡಿ ಆಯಿತು ಟ್ರೆಂಡಿ ಯೂನಿಕ್ ಬ್ಲೌಸ್ ಇವತ್ತಿನ ಒಂದು ವಿಡಿಯೋನ ಮುಗಿಸೋಣ. ಇಲ್ಲಿಗೆ ಎಲ್ರಿಗೂ ನಮಸ್ಕಾರ.